ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಒಂದು ಕಡಿಮೆ ಸಮಯದಲ್ಲಿ ನೀವೆಲ್ಲರೂ ಕೂಡ ನನಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ, ವಿಶ್ವಾಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಾನು ಎಂದಿಗೂ ಚಿರಋಣಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ನಾನು ಕೂಡ ಹೇಳ್ತೀನಿ. ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲರೂ ನನ್ನ ಜೊತೆಗೆ ಒಂದು ಏನಂತ ಹೇಳ್ತಾರೆ, ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ನಾನು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ಪರ್ಸನಲ್ ರೀಡಿಂಗ್ ಬಗ್ಗೆ ಯಾರ್ಯಾರಿಗೆ ನಿಮಗೆ ಏನೇನು ಡೌಟ್ ಇದೆ ಖಂಡಿತವಾಗೂ ನಾನು ನಿಮಗೆ ಶೀಘ್ರದಲ್ಲಿನೇ ಹೇಳ್ತೀನಿ. ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗ್ತಾ ಇದೆ, ಅದಕ್ಕಾಗಿ ಸ್ವಲ್ಪ ಅರೇಂಜ್ಮೆಂಟ್ ನಡೀತಾ ಇದೆ. ಪರ್ಸನಲ್ ರೀಡಿಂಗ್ ಯಾರ್ಯಾರಿಗೆ ಬೇಕು ಖಂಡಿತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೆರಿ ಸೂನ್ ನಾನು ಇದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ದಿನ ಬರುವಂಥ ದಿನಗಳು 1 ಏಪ್ರಿಲಿಂದ 10 ಏಪ್ರಿಲ್ವರೆಗೂ ಯಾವ ಎಲ್ಲ ರಾಶಿಗೆ ಏನೇನು ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ, ಇವತ್ತಿನ ದಿನ ನಾವು ವೃಷಭ ರಾಶಿಯವರಿಗೆ ಬರುವಂತ ದಿನಗಳು ಅಂದ್ರೆ 1 ಏಪ್ರಿಲಿಂದ 10 ಏಪ್ರಿಲ್ವರೆಗೂ ಏನೆಲ್ಲ ಅವರ ಒಂದು ಕರಿಯರ್, ಜಾಬ್ ಮತ್ತೆ ಅವರ ಹೆಲ್ತ್ ಆಸ್ಪೆಕ್ಟ್ ಏನಿದೆ ಅಂತ ನೋಡೋಣ. ನಾನು ಇವಾಗ ಈ ರೀಡಿಂಗ್ ಅಲ್ಲಿ ನಿಮಗೆ ರಿಲೇಶನ್ಶಿಪ್ ಬಗ್ಗೆ ಹೇಳೋದಿಲ್ಲ, ಸೊ ಅದಕ್ಕೆ ನೆಕ್ಸ್ಟ್ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಡೆಪ್ತ್ ಇನ್ಫಾರ್ಮೇಶನ್ ಇರುತ್ತೆ, ಹಾಗಾಗಿ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೆಲ್ಲ ನೀವು ಪ್ರೀತಿಯನ್ನ ಕೊಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಜನ ನನಗೆ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವಿಶ್ವಾಸವನ್ನ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಒಂದು ಪ್ರೀತಿ ಇದೇ ರೀತಿಯಾಗಿರ್ಲಿ, ನಿಮ್ಮೆಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಓಕೆ ಅಂತ ಹೇಳ್ತಾ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರೀಡಿಂಗ್ ವೃಷಭ ರಾಶಿಯವರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಇನ್ನೂವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಕಾರ್ಡ್ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಸೊ ಏಪ್ರಿಲ್ ಅಲ್ಲಿ ಬರುವಂತ ದಿನಗಳು ಯಾವ ರೀತಿಯಾಗಿರುತ್ತೆ, ವೃಷಭ ರಾಶಿಯವರಿಗೆ ಏನೆಲ್ಲ ಚಾಲೆಂಜಸ್ ಬರ್ತಾ ಇದೆ, ಸೊ ಅವ್ರಿಗೆ ಏನ್ ಯೂನಿವರ್ಸ್ ಹೇಳ್ತಾ ಇದೆ ಅಂತ ಕೂಡ ನಾವು ನೋಡೋಣ. ಓಕೆ, ತುಂಬಾ ಹೆಲ್ತ್ ಬಗ್ಗೆ ನಾವು ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಡ್ಸ್ ಎಲ್ಲ ಬಂದಿದೆ. ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ, ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಓಕೆ, ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು 3 ಆಫ್ ಕಪ್ಸ್ ನೋಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಹೇಳಿದಾಗೆ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಷನ್ ನಡೀತಾ ಇದೆ. ಓಕೆ, ಸೆಲೆಬ್ರೇಷನ್ ನಡೀತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಬೆಕ್ಕಿಗೆ ಇದೇ ಟೈಮಲ್ಲಿ ಬಂದು ಕೂಡೋದಿರುತ್ತೆ. ಓಕೆ, ಮತ್ತೆ ಒಂದು ಹಾರ್ಮನಿ ಇದೆ, ನೇಚರ್ಗೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ. ತುಂಬಾ ಒಂದು ಏನಂತಂದ್ರೆ, ಸೊ ಹೇಳಿದ್ನಲ್ವಾ, ಸೊ ಕಾರ್ಡನ್ನ ಕೈಯಲ್ಲಿ ತಗೊಂಡ್ಬಿಡ್ತೀನಿ. ಒಂದೇ ಸೆಕೆಂಡ್. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿರೋಂಥ ಕಾರ್ಡ್ ಬಂದಿದೆ. ನೇಚರ್ಗೆ ಕನೆಕ್ಟೆಡ್ ಇದ್ದೀರಾ, ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ, ಇನ್ಫೈನೈಟ್ ಎನರ್ಜಿಯಲ್ಲಿ ಇದ್ದೀರಾ. ಮತ್ತೆ ನಿಮಗೆ ಇನ್ನೂ ಹೇಳಬೇಕು ಅಂತಂದ್ರೆ ಒಂದು ಕಂಪ್ಲೀಟ್. ಯಾಕೆ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ, ಸ್ವಲ್ಪ ನಮ್ಮ ಬೆಕ್ಕು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಅದಕ್ಕೂ ಕೂಡ ಇಲ್ಲೇ ಕೂಡಬೇಕಾಗಿದೆ. ಓಕೆ, ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಇಂಟ್ಯೂಷನ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನೀವು ಯೂನಿವರ್ಸಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆದಾಗ ಇಂಟ್ಯೂಷನ್ ಮುಖಾಂತರ ನಿಮಗೆ ಆಗು ಹೋಗುಗಳು ಎಲ್ಲ ತಿಳಿಯುತ್ತೆ. ಓಕೆ, ಒಂದು ಕಂಪ್ಲೀಟ್ ಎನರ್ಜಿಯಲ್ಲಿ ಇದ್ದೀರಾ, ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ, ನೇಚರ್ಗೆ ಕನೆಕ್ಟೆಡ್ ಇದ್ದೀರಾ. ಇದು ಯಾವಾಗ ಸಾಧ್ಯ ಆಗುತ್ತೆ ಗೊತ್ತಾ, ನೀವು ಹೆಲ್ದಿ ಆಗಿರೋದು ಅಂತಂದ್ರೆ ನಿಮ್ಮ ಒಂದು ಫಿಸಿಕಲ್ ಆಯ್ತು, ಮೆಂಟಲ್ ಹೆಲ್ತ್, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಏನಿರುತ್ತೆ, ತುಂಬಾ ಪೀಸ್ಫುಲ್ ಅಲ್ಲಿ ಇದ್ದೀರಾ, ಆ ಒಂದು ಎನರ್ಜಿಯನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಅದು ಅನುಭವ ಆಗ್ತಾ ಇದೆ ನಿಮ್ಗೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗಿರೋದು, ನೇಚರ್ಗೆ ಕನೆಕ್ಟ್ ಆಗಿರೋದು, ಶೇರಿಂಗ್ ಕೇರಿಂಗ್ ಮಾಡ್ಕೊಳ್ತೀರಾ ಎಲ್ರ ಜೊತೆಗೂ ಕೂಡ.
ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ ಮನಸ್ಸಲ್ಲಿ. ಯಾಕಂತ ಇದೆಲ್ಲ ರಿಲೇಟೆಡ್ ನೋಡಿ, ಎಲ್ಲ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಎಲ್ಲ ಚಕ್ರಗಳು ಒಂದೇ ಒಂದು ಫ್ರೀಕ್ವೆನ್ಸಿಯಲ್ಲಿ ಅಲೈನ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಎಲ್ಲ ಎನರ್ಜಿ ಬರುತ್ತೆ. ತುಂಬ ಚೆನ್ನಾಗಿದೆ. ಓಕೆ, ಹೆಲ್ತ್ ವೈಸ್ ನನಗೆ ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಫೋಕಸ್ಡ್ ಆಗಿದ್ದೀರಾ ಅಂದರೆ ಬೇರೆ ಒಂದು ನೀವು ನಿಮ್ಮ ಕರಿಯರ್ ಬಗ್ಗೆ ಇರ್ಬೋದು, ಫೋಕಸ್ಡ್ ಆಗಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಅಲ್ಲಿನೂ ಕೂಡ ಏನು ತೊಂದರೆ ಇಲ್ಲ. ಬರುವಂಥ ದಿನಗಳಲ್ಲೂ ಕೂಡ ನಿಮಗೆ ಏನು ತೊಂದರೆ ಇಲ್ಲ. ಸ್ಟೆಬಿಲಿಟಿ ಇರುತ್ತೆ. ನಿಮ್ಮ ಒಂದು ಮನಸ್ಥಿತಿ ಸ್ಟೇಬಲ್ ಆಗಿರುತ್ತೆ. ಫಿಸಿಕಲಿ ಕೂಡ ಫಿಟ್ ಆಗಿರ್ತೀರಾ. ಏನು ತೊಂದರೆ ಅಂತ ಇರೋದಿಲ್ಲ. ಇನ್ನು ಮುಂದೆ ಬರುವಂಥ ಸಿಚುವೇಶನ್ ಏನಿದೆ, ಮುಂದೆ ಬರುವಂಥ ಸಿಚುವೇಶನ್ ಕೂಡ ಅಷ್ಟೇನು ನನಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಓಕೆ, ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತ ಒಂದ್ಸಾರಿ ನೋಡೋಣ. ಯೂನಿವರ್ಸ್ ಇಂದ ಗೈಡೆನ್ಸ್ ಏನ್ ಬರ್ತಾ ಇದೆ, ನಿಮ್ಗೆ ಏನಾದ್ರೂ ಜೆನೆಟಿಕ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇರೋವಂಥದ್ದು, ಅಂದ್ರೆ ಜೆನೆಟಿಕ್ ಅಂತಂದ್ರೆ ನೋಡಿ, ನಿಮ್ಮ ಹಿರಿಯರಿಗೆ ಏನಾದ್ರೂ ಇರೋವಂಥದ್ದು, ನಿಮ್ಗೆ ಈ ರೀತಿ ಏನಾದ್ರೂ ಆಗುವಂಥದ್ದು ಅವಾಗವಾಗ ಆಗುತ್ತಾ ಅಂತ. ಸೊ ಫೈನ್, ಇವಾಗ ಮಾತ್ರ ಏನು ನನಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಹಿಂದೂ ಕೂಡ ಏನೂ ಇಲ್ಲ. ಬರುವಂಥ ಫ್ಯೂಚರಲ್ಲಿ ಕೂಡ ನನಗೆ ಏನೂ ಅನ್ನಿಸ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಆ ಫೀಲಿಂಗ್ ಬರ್ತಾ ಇದೆ. ಓಕೆ, ಸೊ ನೀವು ಏನು ಮಾಡಿ, ರೆಗ್ಯುಲರ್ ಆಗಿ ಸ್ವಲ್ಪ ಹೆಲ್ತ್ ಚೆಕಪ್ಸ್ ಅದೆಲ್ಲ ಮಾಡ್ತಾ ಇರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮ್ವೇರ್ ಎಲ್ಲೋ ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಪ್ರೆಸೆಂಟ್ ಮೂಮೆಂಟ್ ಏನೂ ಇಶ್ಯೂ ಇಲ್ಲ. ಬಟ್ ನೀವೇನ್ ಮಾಡಿ, ಸ್ವಲ್ಪ ನನಗೆ ಅನ್ನಿಸ್ತಾ ಇರುವಂತದ್ದು ಜೆನೆಟಿಕ್ ಇಶ್ಯೂಸ್ ಏನಾದರೂ ಆಗುವಂಥದ್ದು ಹೆಲ್ತ್ ಚೆಕಪ್ ಅನ್ನ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳಿ. ಓಕೆ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ಕೂಡ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡ್ಕೊಂಡೋಗಿ. 1st to 10th ಏಪ್ರಿಲ್ ವರೆಗೂ ನಾನು ಹೇಳ್ತಾ ಇರುವಂತದ್ದು. ಇನ್ನು ನಿಮ್ಮ ಕರಿಯರ್ ಅನ್ನ ನೋಡೋಣ. ಕರಿಯರ್ ವೈಸ್ ಏನ್ ಬರ್ತಾ ಇದೆ ಅಂತ ಹೇಳಿ. ಯಾಕೋ ಸ್ವಲ್ಪ ಜಗಳದ ಮೂಮೆಂಟ್ ಅಂತ ಅನಿಸ್ತಾ ಇದೆ, ಡಿಪ್ರೆಷನ್ ಅಂತ ಅನಿಸ್ತಾ ಇದೆ. ಯಾರ್ದೋ ಜೊತೆ ಅಂದ್ರೆ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಿ ಬರ್ತಾ ಇರುವಂತದ್ದು ಕರಿಯರ್ ಅಲ್ಲಿ. ಅಪಾರ್ಚುನಿಟಿ ಇದೆ, ಯಾವುದೋ ಒಂದು ಅಪಾರ್ಚುನಿಟಿಗೆ ಕೈ ಹಾಕಿದೀರಾ, ಬಟ್ ಅಲ್ಲೆಲ್ಲೋ ಒಂದ್ ಕಡೆ ಮನಸ್ಸು ನೋವು ಮಾಡ್ಕೊಂಡಿದ್ದೀರಾ ಅನ್ನೋ ಅಂತದ್ದು ನನ್ಗೆ ಅನಿಸ್ತಾ ಇದೆ. ಏನೋ ನಿಮ್ಮ ಹಿಂದೆ ಒಂದು ಮಾತಾಡ್ತಾ ಇರುವಂತದ್ದು ಎನರ್ಜಿ, ಆ ರೀತಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದ್ದೀರಾ, ಅಂತ ಒಂದು ಝೋನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಬರ್ತಾ ಇದೆ. ಏನೋ ಲಾಸ್ ಆಗಿದೆ ನಿಮ್ಗೆ, ಯಾವುದೋ ರೀಸೆಂಟ್ ಆಗಿ ಯಾವುದೋ ಒಂದು ಕರಿಯರ್ಗೆ, ಅಂದ್ರೆ ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು, ಏನೋ ಒಂದು ನ್ಯೂ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದೀರಾ. ಸೊ ಅಲ್ಲಿ ನಿಮ್ಗೆ ಎಲ್ಲೋ ಡಿಸಪಾಯಿಂಟ್ಮೆಂಟ್ ಬಂದಿದೆ ಅಂತ ಅನಿಸ್ತಾ ಇದೆ. ಏನೋ ಲಾಸ್ ಆಗಿದೆ ನಿಮ್ಗೆ. ಲಾಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಅದು ನಿಮ್ಗೆ ತಡ್ಕೊಳಿಕ್ ಆಗ್ತಾ ಇಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಸ್ವಲ್ಪ ನಿದ್ದೆದು ಪ್ರಾಬ್ಲಮ್ ಇರ್ಬೋದು. ಯಾರ ಜೊತೆಗೂ ಮಾತಾಡೋದು ಬೇಡ, ನನ್ನ ಝೋನೇ ಸಾಕು ಅಂತ ಹೇಳಿ ನೀವು ನಿಮ್ಮ ಝೋನಲ್ಲೇನೆ ಇರುವಂತದ್ದು. ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಯಾರ ಜೊತೆಗೂ. ಮನಸ್ಸು ತುಂಬಾ ಒಂದು ಏನಂತಂದ್ರೆ ಡಿಪ್ರೆಸ್ಡ್ ಆಗಿರುವಂತದ್ದು ಎನರ್ಜಿ ನನಗೆ ಕಾಣ್ತಾ ಇದೆ. ನೋಡಿ, ಕೆಲವೊಂದ್ಸಾರಿ ಏನಾಗುತ್ತೆ, ಮನಸ್ಸಲ್ಲಿ ಏನಿದೆ ಅದನ್ನ ನೀವು ಇನ್ನೊಬ್ರಿಗೆ ಹೇಳ್ಕೊಂಡಾಗ ಆ ನೋವು ಏನಿರುತ್ತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಕೆಲವೊಂದ್ಸಾರಿ ಅದು ವರ್ಕೌಟ್ ಕೂಡ ಆಗುತ್ತೆ. ಅದು ಒಂದು ಹೀಲಿಂಗ್ ವರ್ಕ್ ಮಾಡುತ್ತೆ ಅಂತ ಹೇಳ್ಬಹುದು. ನೀವು ಯಾರ ಜೊತೆಗೂ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಇವತ್ತು ಸಣ್ಣದಾದಂತ ಪ್ರಾಬ್ಲಮ್ ಮುಂದೆ ನಿಮ್ಗೆ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ. ಓಕೆ, ಆದಷ್ಟು ಸ್ವಲ್ಪ ಕಮ್ಯುನಿಕೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಇದೆ ಅಂತ ಹೇಳಿ ಈ ರೀತಿ ಬಿಡ್ಲಿಕ್ಕೆ ಹೋಗ್ಬೇಡಿ. ಮುಂದೆ ಬರುವಂತ ಸಿಚುವೇಶನ್ ಏನಿದೆ ಹಾಗಿದ್ರೆ ಫ್ಯೂಚರ್ ಅಲ್ಲಿ ಅಂತ ಹೇಳಿ ನೋಡೋಣ. ಮುಂದೆ ಕೂಡ ನಾನು ನೋಡ್ತಾ ಇರುವಂತದ್ದು ಅಷ್ಟೇನು ಚೆನ್ನಾಗಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಇದೆ, ಡಿಸ್ಪ್ಯೂಟ್ ಇದೆ ವರ್ಕ್ ಪ್ಲೇಸ್ ಅಲ್ಲಿ. ಅದೇ ಹೇಳಿದ್ನಲ್ವಾ, ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಲ್ಯಾಕ್ ಆಫ್ ನಿಮ್ಮ ಒಂದು ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ. ಬರುವಂತ ದಿನಗಳಲ್ಲಿ ಇವೆಲ್ಲ ಆಗುವಂತ ಚಾನ್ಸಸ್ ಇದೆ. ಆರ್ಗ್ಯುಮೆಂಟ್ಸ್ ಕೂಡ ಆಗ್ಬೋದು ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಬಾಸ್ ಜೊತೆಗೆ ಎಲ್ಲೋ ಒಂದ್ ಕಾಡಿ. ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ನೀವು ಅವ್ರ ಜೊತೆಗೆ ಜಗಳ ಮಾಡಿ ನೀವು ವಿನ್ ಆಗ್ತೀರಾ,
ಬಟ್ ಏನಾಗುತ್ತೆ, ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಪ್ರೆಸೆಂಟ್ ಮೊಮೆಂಟು ನೀವು ಅದನ್ನ ನಿಮ್ಮ ಜಯ ಅಂತ ಅನ್ಕೋಬಹುದು, ಬಟ್ ಏನಾಗುತ್ತೆ, ಅದೇ ನಿಮಗೆ ಡಿಪ್ರೆಸ್ ಮಾಡುವಂಥದ್ದು. ಆ ರೀತಿ ನೀವು ಏನೋ ಆ ರೀತಿ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ ಬರುವಂಥ ದಿನಗಳಲ್ಲಿ. ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ, ಎದುರಿನವ್ರು ಯಾವುದೇ ರೀತಿ ಇದ್ರೂ ಕೂಡ ನೀವು ಆ ರೀತಿ ಬಿಹೇವ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ, ನೀವು ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಎಂಡ್ ಆಫ್ ದಿ ಪಾಯಿಂಟ್ ನೀವು ಗೆಲ್ತೀರಾ ಅಷ್ಟೇ. ಕಮ್ಯುನಿಕೇಶನ್, ನೀವು ಜಗಳ ಮಾಡಿ ಅವ್ರ ಜೊತೆಗೆ ಗೆಲ್ಬಹುದು. ಪ್ರಾಬ್ಲಮ್ ಏನಾಗುತ್ತೆ, ಆ ವ್ಯಕ್ತಿಯನ್ನ ನೀವು ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ನಿಮ್ಗೆ ಅನ್ಸುತ್ತೆ, ಖುಷಿ ಆಗುತ್ತೆ ಆ ಟೈಮಲ್ಲಿ, ಓ ನಾನು ಗೆದ್ಬಿಟ್ಟೆ, ನಾನು ಏನ್ ಮಾಡಿದೆ ಅದನ್ನ ಗೆದ್ಬಿಟ್ಟೆ ಅಂತ ಹೇಳಿ ನಿಮ್ಗೆ ಖುಷಿ ಆಗತ್ತೆ. ಬಟ್ ಎಂಡ್ ಆಫ್ ದಿ ಪಾಯಿಂಟ್ ಏನಾಗುತ್ತೆ, ಆ ವ್ಯಕ್ತಿ ನಿಮ್ಮ ಆ ವ್ಯಕ್ತಿಯ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಡಿ. ಇನ್ನು ನಿಮಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ನೋಡಿ, ಏನಂತಂದ್ರೆ ಸ್ವಲ್ಪ ಸ್ಟ್ರೆಸ್, ಎಂಗ್ಸೈಟಿ ಏನಿದೆ, ಡಿಪ್ರೆಷನ್ ಏನಿದೆ, ಅದರಿಂದ ಸ್ವಲ್ಪ ಓವರ್ಕಮ್ ಮಾಡ್ಕೊಳ್ಳಿ. ಹೊರಗಡೆ ಬರಬೇಕು, ಸ್ವಲ್ಪ ಮೆಡಿಟೇಷನ್ ಮಾಡಿ, ಯಾರ್ದಾದ್ರ ಜೊತೆಗೆ ಮಾತಾಡಿ, ಮನಸ್ಸು ಬಿಚ್ಚಿ. ಕನ್ಫ್ಯೂಷನ್ಸ್ ಬೇಡ ಯಾವುದೇ ರೀತಿಯಾದಂಥದ್ದು. ಓಕೆ, ಯಾಕಂತಂದ್ರೆ ನಿಮ್ಗೆ ಇಲ್ಲಿ ಆ ಮೊಮೆಂಟ್ ನನಗೆ ಕಾಣ್ತಾ ಇದೆ, ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಮುಂದೆ ಅದೇ ಸ್ಟ್ರೆಸ್ ಅಲ್ಲಿ ಹೋಗಿ ಯಾರ್ದೋ ಜೊತೆ ಜಗಳ ಮಾಡುವಂತ ಸಿಚುವೇಶನ್ ಬರ್ಬೋದು. ಹಾಗಾಗಿ ಅನ್ನೋವಂಥದ್ದು ನನಗೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನ್ ಚೆನ್ನಾಗ್ ಅನ್ಸುತ್ತೆ, ಅದನ್ನ, ಸಪೋಸ್ ನಿಮ್ಗೆ ಮ್ಯೂಸಿಕ್ ಕೇಳ್ಬೇಕನ್ಸುತ್ತಾ, ಅದರಿಂದ ನಿಮ್ಗೆ ಖುಷಿ ಆಗುತ್ತಾ, ಮ್ಯೂಸಿಕ್ ಕೇಳಿ. ಬೇಡ ನಿಮ್ಗೆ ಮೂವೀಸ್ ನೋಡ್ಬೇಕಾ, ಮೂವೀಸ್ ನೋಡಿ. ಬುಕ್ ರೀಡ್ ಮಾಡ್ಬೇಕಾ, ಒಳ್ಳೆ ಬುಕ್ಸ್ ಇದಾವೆ, ಅದನ್ನ ರೀಡ್ ಮಾಡಿ. ಸೊ ಸ್ವಲ್ಪ ಟೈಮ್ ಕೊಡಿ, ನಿಮ್ಗೆ ನೀವು ಟೈಮ್ ಕೊಡಿ. ಆ ಒಂದು ಎಂಗ್ಸೈಟಿ, ಸ್ಟ್ರೆಸ್ ಇಂದ ಹೊರಗಡೆ ಬರ್ತೀರಾ. ಓಕೆ, ಇದು ತುಂಬಾ ಹೀಲಿಂಗ್ ಅಲ್ಲಿ ವರ್ಕ್ ಮಾಡುತ್ತೆ ನಿಮ್ಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಬೇಡ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಈ ಒಂದು ರೀಡಿಂಗ್ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ರೀಡಿಂಗ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ ಅಂತ ಮುಂಚೆನೆ ಹೇಳಿದ್ದೀನಿ. ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಕನೆಕ್ಟ್ ಆಗಿ, ನನ್ನ ಜೊತೆಗೆ, ಕಾರ್ಡ್ ಜೊತೆಗೆ ಕನೆಕ್ಟ್ ಆಗಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಈ ರೀಡಿಂಗ್ ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.